ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಹಕ್ಕು ತಾಯಿಗಳ ಮಂಡನೆಗೆ ರಾಜ್ಯವ್ಯಾಪಿ ಎಲ್ಲಾ ಜಿಲ್ಲೆಗಳಿಂದ ರೈತರಿಗೆ ಕರೆ ನೀಡಲಾಗಿತ್ತು. ಕಾರ್ಯಕ್ರಮದ ಆಯೋಜನೆ ನಾರಾಯಣ ರೆಡ್ಡಿ ರಾಜ್ಯಾಧ್ಯಕ್ಷರು, ಲಕ್ಷ್ಮಣ್ ಎಲ್ ರಾಜ್ಯಾಧ್ಯಕ್ಷರು, ರತ್ನ ಭಾರತ ರೈತ ಸಮಾಜ. ಉದ್ದೇಶ ವಿವಿಧ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಲು ಸುಮಾರು 34 ಅಂಶಗಳನ್ನು ಪಟ್ಟಿ ಮಾಡಿ ಬಜೆಟ್ನಲ್ಲಿ ರೈತಪರ ಬಜೆಟ್ ಮಾಡಲು ಹೋರಾಟದ ಎಚ್ಚರಿಕೆಯನ್ನ ನೀಡಲಾಯಿತು. ಶಾಂತ ರೀತಿಯಲ್ಲಿ ನಡೆಯುತ್ತಿದ್ದ ಹೋರಾಟಕ್ಕೆ ಸರ್ಕಾರದ ಪ್ರತಿನಿಧಿಗಳು ಆಗಮಿಸದ ಕಾರಣ ರೈತರ ಆಕ್ರೋಶದ ಕಟ್ಟೆ ಹೊಡೆದು ವಿಧಾನಸೌಧ ಮುತ್ತಿಗೆ ಹಾಕಲು ಹೋರಾಟಗಾರ ರೈತರನ್ನ ಬಂಧಿಸುವ ಕೆಲಸ ಸಹ ನಡೆಯಿತು. ಪೊಲೀಸರ ತಲ್ಲಾಟದಿಂದ ರೈತ ಸತೀಶ್ ಸ್ಥಳದಲ್ಲೇ ಕುಸಿದು ಬಿದ್ದು ಆತನನ್ನ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಯಿತು. ನಂತರ ಮಾನ್ಯ ಸಚಿವರು ಸ್ಥಳಕ್ಕೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಎಲ್ಲಾ ಸಮಸ್ಯೆಗಳನ್ನು ತರುವ ಭರವಸೆ ನೀಡಿ ಕಾಲ್ಕಿತ್ತರು. ಈ ಸಂದರ್ಭದಲ್ಲಿ ರೈತ ಸಂಘಗಳ ಏಕೀಕರಣದ ಮುಖ್ಯಸ್ಥ ಪಚ್ಚೆ ನಂಜುಂಡಸ್ವಾಮಿ ಅವರು, ಚೊನ್ನಪ್ಪ ಪೂಜಾರಿ, ಶರಣಪ್ಪ ದೊಡ್ಡಮನಿ, ಫಯಾಜ್ ಮೈಸೂರು, ಭಾಗ್ಯರಾಜ್, ಎಂಎನ್ ನಾಯಕ್, ಮಂಜೇಗೌಡರು, ಮಂಜುನಾಥ್ ಗೌಡ, ಬಿಎಂ ಹುಲಗಪ್ಪ, ಬಿಜಾಪುರ, ಮೋತಿಲಾಲ್ ಚೌಹಾನ್, 31 ಜಿಲ್ಲೆಗಳ ರೈತ ಮುಖಂಡರು ಭಾಗಿಯಾಗಿದ್ದರು. ರೈತರೆಲ್ಲರಿಗೂ ನಾವು ಯೂನಿಫಾರ್ಮ್ ಆಗಿದ್ದು ಹೊರಗಿದ್ದೀವಿ ಅಷ್ಟೇ, ಇಲ್ಲಾಂದ್ರೆ ನಿಮ್ಮ ಜೊತೆಗಿರ್ತೀವಿ ಅಲ್ವಾ. ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗಳೆಲ್ಲ ಊರಿಂದ ಬಂದಿರ್ತಾರೆ, ಹೋರಾಟಕ್ಕೆ ಬರ್ತಾರೆ. ಸಚಿವರು ನಿಮ್ಮ ಅಹವಾಲುಗಳನ್ನ ನಾನು ಹೇಳ್ಬೇಕಲ್ವಾ? ಹೌದು ಹೌದು ಹೇಳ್ಬೇಕಂದ್ರೆ ನೀವು ಸೈಲೆಂಟ್. ಅವರು ಮಾನ್ಯ ಮುಖ್ಯಮಂತ್ರಿಯವರು, ಕರ್ನಾಟಕ ಸರ್ಕಾರ, ಕರ್ನಾಟಕ ರೈತ ಸಂಘಗಳ ಏಕೀಕರಣ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿ ಅಖಿಲ ಭಾರತ ರೈತ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟನೆಗಳ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಚ್ಚೆ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಹೋರಾಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ವೈಯಕ್ತಿಕವಾಗಿ ಹೋಗಿ ಅವರ ಅಹವಾಲನ್ನು ಸ್ವೀಕಾರ ಮಾಡಲಿಕ್ಕೆ ನನಗೆ ಇಲ್ಲಿ ಕಳಿಸಿದ್ದಾರೆ. ನಿಮ್ಮ ಅಹವಾಲನ್ನ ಸ್ವೀಕಾರ ಮಾಡಲಿಕ್ಕೆ ನನಗೆ ಕಳಿಸಿದ್ದಾರೆ. ನಾನು ಸಮರ್ಪಕವಾಗಿ ಅಧ್ಯಕ್ಷರು ಸುಮಾರು 34 ಷರತ್ತುಗಳು, 34 ಕಂಡೀಷನ್ಗಳು ನನಗೆ ಓದಿ ಹೇಳಿದ್ದಾರೆ. ನಾನು ಈಗಲೇ ಹೋದ ನಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ಈ ಅಹವಾಲುಗಳನ್ನ ಅವರಿಗೆ ಕೊಟ್ಟು ಈ ರೈತ ಮುಖಂಡರು ಹೇಳಿರ್ತಕ್ಕಂಥದನ್ನ ಎಷ್ಟು ಮಟ್ಟಿಗೆ ನಮಗೆ ಈ ಬಜೆಟ್ನಲ್ಲಿ ಜೊತೆಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ಮಾಡಬೇಕಂತ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತೀನಿ. ಈ ಸಂದರ್ಭ ಕೇಳಿಕೆ ಬಯಸ್ತಾರೆ.